ಅದು ಹಳೆ ಕಾಲದು ನೋಡೇವ್ ನಾವು ಚಿಕ್ಕೋಡಿ ಕಡೆ ಅದು ಅಲ್ಲಿಂದ ಭಾರಿ ಪ್ಲೇಸ್ ಅಂತ ಸೂಪರ್ ಅದ. ಗುಡ್ಡ ಒನ್ ಡೇ ಟ್ರಿಪ್ಗೆ ಅಂತ ಬಂದಿರುವಂಥದ್ದು. ನೋಡೋಣ ಏನೇನೋ ಅಲ್ಲಿ ನಾವು ಎಂಜಾಯ್ ಮಾಡ್ತೀವಿ, ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇದು ನೋಡಿ ಶ್ರೀ ವರವಿ ಸಿದ್ದೇಶ್ವರ ಗುಹಾ ದೇವಾಲಯ, ವರವಿ ಕೊಳ್ಳ ಎಕ್ಕೆರೆ. ಇದೇನಪ್ಪ ಅಂತಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂಥದ್ದು. ತುಂಬಾ ಫೇಮಸ್ ಆಗಿದೆ. ತುಂಬ ದೂರ ದೂರದಿಂದ ಜನ ಇಲ್ಲಿ ಬರ್ತಾರೆ. ತುಂಬಾ ಹರಸಾಹಸ ಮಾಡ್ತಾ ಇದ್ದಾರೆ ಇಲ್ಲಿ ಬರೋದಿಕ್ಕೆ. ಹೆದರ್ಬೇಡ್ರಿ, ಗಂಟೆಗೆ ಅದ್ರಿಲ್ಲ, ದಾಳಿಗೆ ಅದ್ರಿಲ್ಲ, ಶಂಭುಲಿ ಕಲ್ಲಿಗೆ ಅದ್ರವ. ಅಲ್ಲ ಮೀನಲ್ಲಿ ಕಾಲ್ ತಿನ್ನಕತ್ತಾವೋ ಏನ ಮೀನಿನ ಕಾಲ್ ನೀವು ತಿನ್ನಕತ್ತೀರಿ? ನೋಡ್ರಿ ತುಂಬಾನೇ ಹರಸಾಹಸ ಪಟ್ಕೊಂಡು ಈ ಜಾಗಕ್ಕೆ ಬರ್ತಾ ಇದ್ದಾರೆ. ಬಟ್ ಎಷ್ಟು ಕಷ್ಟ ಆಗುತ್ತೋ ಅಷ್ಟು ನಾವು ಎಂಜಾಯ್ ಮಾಡಬಹುದು. ಹಾಯ್ ಹಲೋ ನಮಸ್ಕಾರ, ಗುಡ್ಡದ ಭೂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿವಸ ನಾವು ಯಾವ ಸ್ಥಳಕ್ಕೆ ಬಂದಿದೀವಿ ಅಂತಂದ್ರೆ ಈ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ವರವಿ ಸಿದ್ದೇಶ್ವರ ಕೊಳ್ಳಕ್ಕೆ. ಸೊ ನನ್ನ ಎಲ್ಲ ಸೇರಿ ಈ ಒಂದು ಜಾಗನ, ಈ ಒಂದು ಪ್ಲೇಸ್ನ ನೋಡ್ಕೊಂಡು ಬರೋಣ ಅಂತ ಬಂದಿದೀವಿ. ಇಲ್ಲಿ ಒಂದು ಒಳ್ಳೆ ಜಲಪಾತ ಇದೆ, ಒಳ್ಳೆ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇದೆ. ಬನ್ನಿ ಇಲ್ಲಿ ಏನೇನು ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ಪ್ರತಿಯೊಂದನ್ನ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಜೈ ಗುಡ್ಡದ ಭೂತ. ಹೆಂಗಿದ ನೋಡ್ರಿ ಇವನು ಪುಷ್ಪ. ಬಾಹುಬಲಿ, ಇವರು ನಿಜವಾಗ್ಲೂ ಬಾಹುಬಲಿನೇ. ಗಂಡದಲ್ಲಿ ಎಂತಹ ಸುಂದರ ರುದ್ರ ರಮಣೀಯ ದೃಶ್ಯ. ಇಲ್ಲ ಯೂಟ್ಯೂಬ್ದಾಗ ಹೋಗ್ತೈತೆ ಬೇಡ, ಸೋಷಿಯಲ್ ಮೀಡಿಯಾ ಭಾಳ ಚಂದ ಕುಂತೀರಿ, ನಮ್ಗೆ ಇಷ್ಟ ಆಯ್ತು. ಬೇಡ ಸೋಷಿಯಲ್ ಮೀಡಿಯಾ ಭಾಳ ಚಂದ ಕುಂತೀರಿ, ನಮ್ಗೆ ಇಷ್ಟ ಆಯ್ತು. ಬೇಡ. ಈ ಒಂದು ಪ್ಲೇಸ್ ಯಾವ ತರ ಇದೆ ಅಂತಂದ್ರೆ ನಿತ್ಯ ಹರಿದ್ವರ್ಣ ಕಾಡಿದಂಗಿದೆ. ನಿತ್ಯ ಹರಿದ್ವರ್ಣ ಕಾಡಪ್ಪ ಏನಪ್ಪಾ ಅಂತಂದ್ರೆ ಸಿಕ್ಕಾಪಟ್ಟೆ ಮರಗಿಡಗಳಿರ್ತವೆ. ಒಂದು 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 ಸೂರ್ಯನ ಕಿರಣ ಕೂಡ ಭೂಮಿಗೆ ತಾಕಲ್ಲ, ಆ ರೀತಿ ಇದೆ. ಈ ಜಾಗ ಒಂಥರ ಚೆನ್ನಾಗೇ ಇದೆ. ಬಂದು ಒಂದ್ಸರಿ ಎಲ್ಲರೂ ಬಂದು ಎಂಜಾಯ್ ಮಾಡ್ಬೋದು. ವಿತ್ ಫ್ಯಾಮಿಲಿ ಬಂದು ಎಂಜಾಯ್ ಮಾಡ್ರಿ. ಆಲ್ ದ ಬೆಸ್ಟ್. It's a wonderful hidden waterfalls place where Sri Ram has brought us. We had a very good adventure with all stones and slippery water and everything. But it's really amazing place. We have enjoyed a lot. Thanks for Sri Ram. Jai Gudat Guta. Jai Gudat Guta. ಆಕ್ಚುಲಿ ಒಂದು ಕ್ಲೈಮೇಟ್, ಈ ಕಾಡ, ಒಂದು ಮಿನಿ ಆರ್ಟಿಫಿಷಿಯಲ್ ಮಿನಿ ಜೋಗ್ ಪಾರ್ಕ್, ಸೂಪರ್ ಪ್ಲೇಸ್. ಎಲ್ಲರೂ ಬನ್ನಿ ನೋಡಿ, ನಮ್ಮ ಗುಡ್ಡದ ಭೂತ ಸಪೋರ್ಟ್ ಮಾಡಿ. ಜೈ ಗುಡ್ಡದ ಭೂತ. Jai Gudat Guta.
ನೋಡಿ ಇವರು ಒಳ್ಳೆ ಕೋತಿ ತರ ಆಟ ಆಡ್ತಿದ್ದಾರೆ. ಕೋತಿಗೆ ಇನ್ನೊಂದು ಹೆಸರು ನಮ್ಮ ಸ್ನೇಹಿತರು. ತುಂಬಾ ಚೆನ್ನಾಗಿ ಈ ಒಂದು ಫಾಲ್ಸ್ ಅಲ್ಲಿ ಆಟ ಆಡ್ತಿದ್ದಾರೆ. ನೋಡಿ ಒಳ್ಳೆ ಜಲಪಾತ, ಒಳ್ಳೆ ನೀರು ಧುಮ್ಮುಕ್ತಾ ಇದೆ. ಸುಮಾರು ಒಂದು 40ರಿಂದ 50 ಅಡಿಯಿಂದ ನೀರು ಧುಮ್ಮುಕ್ತಾ ಇದೆ. ತುಂಬಾನೇ ಒಳ್ಳೆ ಪ್ಲೇಸು. ಬನ್ನಿ, ಇದು ವರವಿಕೊಳ್ಳ ಅಂತ ಹೇಳ್ತೀವಿ. ಸವದತ್ತಿ ತಾಲೂಕಿನಲ್ಲಿದೆ, ಬೆಳಗಾವಿ ಜಿಲ್ಲೆ. ಕರೆಕ್ಟ್ ಹಿಡಿದಿಲ್ಲ ನಿಂದು ಹೊಟ್ಟೆ ಎಳಗಡಾದತ್ ನೋಡಿ. ಇದ ವಯಸ್ಸಿಗೆ ನಿಂದು ಹೊಟ್ಟೆ ಎಳಗಡಾದೈತಿ ಹಂಗ. ಅದ್ಭುತ ಜಾಗ, ಎಕ್ದಮ್ ಅಲ್ಟಿಮೇಟ್ ಜಾಗ. ಎಲ್ಲರೂ ಬರ್ಬೇಕಂತ ವಿನಂತಿ. ಬನ್ರಿ, ಇಲ್ಲಿ ಹಿಂದ್ ನೋಡ್ರಿ, ಎಕ್ದಮ್ ಅದ್ಭುತ ಜಾಗ. ಮೈಕ್ ಇದೆ, ಹೀಗಾಗಿ ನಾನು ಪೂರ್ತಿ ಮುಳುಗಕ್ ಆಗಲ್ಲ. ಯಾಕೆಂತಂದ್ರೆ ಮೈಕ್ ಇದೆ, ಮೈಕ್ ಹಾಳಾಗ್ಬಿಡುತ್ತೆ. ಇಲ್ಲ ಅಂತಂದ್ರೆ ನೀರಲ್ಲಿ ನಾನು ಮುಳುಗ್ಬಿಟ್ರೆ ಮೈಕ್ ಹಾಳಾಗತ್ತೆ. ಸೊ ಆಲ್ರೆಡಿ ಒಂದು ಮೈಕ್ ಹಾಳು ಮಾಡ್ಕೊಂಡಿದ್ದೀನಿ ನಾನು ಈ ಜೇಬಲ್ಲಿ ಇಟ್ಕೊಂಡು. ಹಂಗೆ ನೀರಲ್ಲಿ ಇಳಿದೆ. ಸೊ ಆಕ್ಚುಲಿ ನಮ್ಮ ಹತ್ರ ಉಳಿದಿರೋದು ಒಂದೇ ಒಂದು ಮೈಕು. ಸೊ ಹಿಂಗೆ ಎಂಜಾಯ್ ಮಾಡ್ತಾ ಇದ್ದೀನಿ. ಜೈ ಗುಡ್ಡದ ಭೂತ. ಬರ್ರಿ, ಹೆದರ್ಬೇಡ್ರಿ. ನೀವು ದಂಡಿಗೆ ಹೆದರಿಲ್ಲ, ಇನ್ನು ದಾಳಿಗೆ ಹೆದರ್ತೀರಾ. ಬನ್ನಿ ಬನ್ನಿ. ಬಿದ್ರು ಇಡ್ರಿ. ಸೂಜಿ ಮಲ್ಲೆ ಜಾಜಿ ಮಲ್ಲೆ ಸರ್ ಸೂಜಿ ಮಲ್ಲೆ ಜಾಜಿ ಮಲ್ಲೆ ಮುಳುಗಿ ಸರ್. ನಮ್ಮ ಸರ್ ತುಂಬಾನೇ ಕಿಲಾಡಿ, ಭಯಂಕರ ಕಿಲಾಡಿ ನಮ್ಮ ಸರ್. ನೋಡಿ ಒಳ್ಳೆ ಸ್ನಾನ ಮಾಡ್ತಾ ಇದ್ದಾರೆ. ಈ ಸಾರ್ ಕಿಲಾಡಿನ ನಾನು ಎಲ್ಲೂ ನೋಡಿರ್ಲಿಲ್ಲ. ಭಯಂಕರ ಕಿಲಾಡಿ ಇವರು. ಅದ್ರ ಜೊತೆಗೆ ಅನಾಡಿ ಒಬ್ಬ ಬಂದ್ರು. ಹೋಗಪ್ಪ ಒಳಗಡೆ ಹೋಗ. ಮಲ್ಲಣ್ಣ ಬಾರಣ್ಣ, ಮಲ್ಲಣ್ಣ ನೀನು ಜೈ ಗುಡ್ಡದ ಭೂತ. ನಮಗೆ ಚಾರ್ಜಿಂಗ್ ಆಗಕ್ಕೆ ಈ ಜಾಗ ಅಂತೂ ಸೂಪರ್ ಅದ. ಆಕ್ಚುಲಿ ಈ ಜಾಗ ನಾವು ನೋಡ್ಲಕ್ಕ ಬಹಳ ವರ್ಷದಿಂದ ಕಾತರದಿಂದ ಕಾಯ್ತಾ ಇದ್ದೀವಿ. ಈ ಜಾಗಕ್ಕೆ ಬಂದ್ಮ್ಯಾಗ ನಮ್ಮ ಜೀವನ ಸಾರ್ಥಕ ಆಯ್ತು ಏನೋ ಅನಿಸ್ತಾ ಇದೆ ಇವಾಗ. ಆಮೇಲೆ ಇದು ಯಾವ್ದೋ ನಮ್ಮ ಜೋಗ್ ಫಾಲ್ಸ್ ಶಿವಮೊಗ್ಗದಲ್ಲಿ ಇರೋದನ. ಅಲ್ಲಿ ಹೋಗಿ ಈ ತರ ತಳಗಡೆ ಹೋಗಿ ಆ ನೀರನ್ನ ಫೀಲ್ ಮಾಡ್ಲಿಕ್ಕೆ ಆಗಲ್ಲ. ಶಿವಮೊಗ್ಗಲ್ರಿ ಇದು? ಶಿವಮೊಗ್ಗಲ್ಲ ಅಲ್ಲ, ನಮ್ಮದು ಇಲ್ಲೇ ಮೊದಲ ಹತ್ತ ಇರೋದು ಇದು ಕಾರಿಕೊಳ್ಳಲ್ಲ. ಕಾರಿಕೊಳ್ಳಲ್ರಿ. ಯಾವುದೋ ಒಂದು ವಾರವಿ ಕೊಳ್ಳದಲ್ಲಿ ಆ ನೀರಾಗಿ ಹೋಗಿ ಮಸಾಜ್ ಮಾಡ್ಕೊಂಡು, ಇದು ಆಕ್ಚುಲಿ ನನಗೆ ಐ ಲೈಕ್ ಫೀಲ್ ದಟ್ ಥೈ ಮಸಾಜ್. ಆಕ್ಚುಲಿ ಸೂಪರ್ ಮಸಾಜ್ ಆಯ್ತು, ಎಂಜಾಯ್ಮೆಂಟ್ ಇದೆ. ಆದ್ರೆ ನಮಗೆ ಚಾರ್ಜಿಂಗ್ ಆಗ್ಬೇಕಾಗಿದೆ. ಕಾಕ ಇಂಥ ಜಾಗದಾಗ ಬಂದು ಕಾಕ ಸ್ವರ್ಗ ಇದು, ಸ್ವರ್ಗ ಸ್ವರ್ಗಕ್ಕೆ ನೀರಾಗೆ ಮೂರೇ ಗೇಡು ಎಂದ ಸರ್ವಜ್ಞ. ಸ್ವರ್ಗದಾಗ ಮಾತು ಕೇಳುವ ದೋಸ್ತರಿರಲು ಜಾಗಕ್ಕೆ ಬಂದ ಮೇಲೆ ಸ್ವರ್ಗಕ್ಕೆ ಕಿಚ್ಚೆಂದ ಸರ್ವಜ್ಞ. ಎಲ್ಲಿದ್ರಿ ಇಷ್ಟು ದಿವಸ?
ಇದ್ರಿ ಒಂದು ಜಾಗದಾಗ ಇವತ್ತು ಭೂತ ಯೂಟ್ಯೂಬ್ ಚಾನಲ್ ಅವರು ಕರ್ಕೊಂಡ್ಬಂದು ಗುಡ್ಡದ ಭೂತ ಇವ್ರ ಸ್ವಾರ್ಥಕ್ಕೆ ಮಾಡ್ಯಾರ ಇವತ್ತು ಸ್ವಾರ್ಥ ಏಕದಮ್ ಲೈವಲ್ ಇದ್ರೆ ಜೋಡಿ ಹಿಂಗಿರ್ಬೇಕು ಅನ್ಸ್ತಾ ಇದೆ. ಇದ್ರೆ ನೆಮ್ಮದಿ ಆಗಿರ್ಬೇಕು, ಹಂಗೆ ಇದ್ರೆ ಈ ರೀತಿ ಜೋಡಿ ಆಗಿರ್ಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಆಶಯ. ಫ್ರೇಮ್ ಎಲ್ಲ ಒಂಥರ ತೇಲ್ತಾ ಇರೋ ತರ ಕಾಣಿಸ್ತಾ ಇದೆ. ಯಾಕಂತಂದ್ರೆ ನೀರಿನ ಅಲೆ ನನ್ನನ್ನ ತೇಲಿಸ್ತಾ ಇದೆ. ಹೀಗಾಗಿ ನಾನು ಹಿಡ್ಕೊಂಡಿರುವಂತ ಕ್ಯಾಮ್ರಾ ಅದು ಅಲ್ಲಾಡ್ತಾ ಇದೆ. ಹೀಗಾಗಿ ಫ್ರೇಮ್ ಅಲ್ಲಾಡ್ತಾ ಇದೆ ಅಷ್ಟೇ. ಹೌದು, ಒನ್ ಮೋರ್ ಟೈಮ್. ಫಾರ್ ದಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಗುಡ್ಡದ ಭೂತ ನಾವು ನಾನ್ ವೆಜ್ ಅಡುಗೆನ ಮಾಡ್ತಾ ಇಲ್ಲ. ಯಾಕೆಂತಂದರೆ ಇಲ್ಲಿ ನಾವು ಬಂದಿರುವಂಥದ್ದು ಶಿವನ ದೇವಾಲಯ ವರವಿಕೊಳ್ಳ. ಸೊ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ನಾವು ಆ ದೇವಾಲಯಕ್ಕೆ ಏನು ಮನ್ನಣೆ ಕೊಡಬೇಕು, ಏನು ಗೌರವ ಕೊಡಬೇಕು ಅದನ್ನು ನಾವು ಕೊಡಲೇಬೇಕು. ಹೀಗಾಗಿ ನಾವು ಮನೆಯಿಂದನೇ ವೆಜ್ಜನ್ನು ಕ್ಯಾರಿ ಮಾಡ್ಕೊಂಡು ಬಂದು ಒಳ್ಳೆ ಊಟನ ಮಾಡಿದ್ವಿ, ಒಳ್ಳೆ ಸ್ನಾನ ಮಾಡಿದ್ವಿ, ಒಳ್ಳೆ ಅನುಭವ ಆಯಿತು. ಇದೇ ರೀತಿ ನಾವು ಪ್ರತಿ ಸಾರಿ ಈ ರೀತಿ ಬರ್ತಾ ಇರ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ಜೈ ಗುಡ್ಡದ ಭೂತ.